ಏನು ಮಾಡುವರು ನನಗೇನು ಕೇಡು ಮಾಡುವರು ಇಂಥ ಕ್ಷಣ ನೆನೆದರೆ ತಲ್ಲನು ತನ್ನಂತಾನೇ ಎದೆಯಲಿ ಅಬ್ಬಾ 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 ಏನು ಅಡುಗೆ ಮಾಡಕತ್ತಾಳಲಿಕ್ಕಿ ಏನ ಬೆಳಗ್ಗೆ ಬೆಳಗ್ಗೆ ಎದ್ದು ಏನೋ ಬಂದ ಅಡುಗೆ ಮಾಡಕತ್ತೀಯಲ್ಲ ಏನವ ಇದು ಯಾವ ದೇವ್ರ ಕಡೆ ತಿರುಗಿತ್ತ ಬಾ ಯೋ ಅಂಥದ್ದೆಲ್ಲ ಸೀನ್ ಏನು ಇಲ್ಲತ್ತಿ ನೀರು ಕಾಸ್ಕೊಳಕತ್ತಿದ್ದೆ ಅದೆಂತದ್ದು ತಂದಿಟ್ಟಿಯಲ್ಲ ಅದು ಸ್ವಿಚ್ ಹಾಕಿ ನೀರು ಕಾಸೋದು ಕಾಯಲ್ಲ ಅದು ಬಿಟ್ಟು ಮತ್ತೆ ಇದ್ರಾಗ ಯಾಕೆ ಕಾಸ್ಕೊಳಕತ್ತಿ ಅಯ್ಯೋ ಅದು ನೀರು ಕಾಸಕ್ಕಾರೋ ಕಾಯಲ್ಲ ಜಳಕಕ್ಕೆ ಇದು ನನಗೆ ಕುಡಿಯಾಕೋಸ್ಕರ ಒಂದು ಗ್ಲಾಸ್ ನೀರು ಕಾಸ್ಕೊಳಕತ್ತಿದ್ನಿ ಯಾಕಂದ್ರೆ ಸ್ವಲ್ಪ ದಪ್ಪದೇನಲ್ಲ ದಿನ ಒಂದೊಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಏನೋ ಮೈ ಇಳಿತೈತಂತ ಇಳಿತೈತಿ ಮೈ ಇಳಿಯೋದು ನೀರು ಕುಡಿಯೋದ್ರಿಂದ ಅಲ್ಲವ ತಾಯಿ ಮೈಯಾಗ ನೀರು ಇಳಿಯಂಗೆ ಕೆಲಸ ಮಾಡಿದ್ರ ಮೈ ಬಗ್ಸಿ ಏನ ಮನ್ಯಾಗ ಒಂಚೂರು ಬಾಂಡೆ ತಿಕ್ಕದು ಕಸ ಹೊಡೆಯೋದು ಕಲ್ಲು ಒರೆಸೋದು ಇಂಥವೆಲ್ಲರೂ ಕೆಲಸ ಮಾಡಿದ್ರೆ ಮೈ ಇಳಿತೈತಿ ನೀನು ಊಟ ಮಾಡೋದು ಕುರ್ಚಿ ಮ್ಯಾಗ ಕುಂದ್ರೋದು ಊಟ ಮಾಡೋದು ಹೋಗಿ ಮಕ್ಕಳೋದು ಊಟ ಮಾಡೋದು ಸಣ್ಣ ಆರಾಮ್ ಟಿವಿ ನೋಡ್ಕೊತ ಫೋನ್ ನೋಡ್ಕೊತ ಕುಂದ್ರೋದು ಮೈಯಲ್ಲಿಂದ ಇಳಿಬೇಕದು ಅಯ್ಯ ಈಗ ಮತ್ತೆ ನನಗೆ ಇರೋ ಕೆಲಸ ಬಿಟ್ಟು ನಾ ಬೇರೆ ಬೇರೆ ಮಾಡ್ಲೇನು ಬೇರೆ ಏನು ಬೇಡವ ಇರೋದರ ಒಂದು ಸ್ವಲ್ಪ ಮಾಡು ಆಕೆ ನೋಡಿ ಮನೆ ಕೆಲಸಕ್ಕೆ ಬರವಳ್ಳು ಒಬ್ಬಕ್ಕೆ ನಾನು ಎಷ್ಟಂತ ಮಾಡಲಿ ವಿಚಾರ ನಿನಗೂ ಬೇಕಲ್ಲ ಒಂದು ಸ್ವಲ್ಪರ ಏನು ಮಾಡ್ಬೇಕು ಅಮ್ಮ ಅಂತೇಳಿ ಒಂಚೂರು ದೌಡ್ ಹೇಳ್ಬೇಕು ಹೇಳೋದ್ರಾಗ ನೀ 10 ಗಂಟೆಗೆ ಇರೋದು ನಿನ್ನ ಆಫೀಸ್ ಹೌದಾ 9:30 ಇಲ್ಲಿಂದ ಹೊಕ್ಕಿ ಹೌದಾ 9:30 ಇಲ್ಲಿಂದ ಹೊಕ್ಕಿ ಅಂದ್ರೆ ಎಷ್ಟೊತ್ತಿಗೆ ಹೇಳ್ತಿ ಬರೋಬ್ಬರಿ 8 ಗಂಟೆ ಮ್ಯಾಲೆ ಹೇಳ್ತಿ ಹಂಗೆ ಯಾಕೆ ಅಷ್ಟೊತ್ತಿಗೆ ಯಾಕೆ ಹೇಳ್ತಿ 6 ಗಂಟೆಗೆ ಕೇಳ್ಬೇಕು ಹೆಣ್ಮಕ್ಳು ಎದ್ದು ಒಟ್ಟು ಕಸ ಹೊಡ್ಕೊಂಡು ಬಾಗಲ್ ನೀರು ಹಾಕಿ ಹೊಸ ಬಾಂಡೆ ತಿಕ್ಕೊಂಡು ಅರ್ಬಿ ಬೇಕಾದ್ರೆ ಸಂಜೆಗೆ ಬಂದಿದ್ದು ಹೋಗಿ ನಿಂಗೆ ಯಾರು ಬೇಡ ಅಂತ 6 ಗಂಟೆ ಅಂದ್ರೆ ಹೆಂಗಿದ್ರು ಬರ್ತಿ ಅವಾಗ ಒಕ್ಕೋ ಆದ್ರೆ ಎದ್ದು ಕಸ ಹೊಡ್ಕೊಂಡು ಬಾಗಲ್ ನೀರು ಹಾಕ್ಕೊಂಡು ಏನು ಅಡುಗೆದೆಲ್ಲ ಮುಗಿಸ್ಕೋಬೇಕಾ ಒಂದು ಸ್ವಲ್ಪರ ನೀನು ನಾಷ್ಟದ್ದು ಮಾಡ್ಬೇಕಾ ಯೋ ದೇವ್ರ 6 ಗಂಟೆಕ ನನ್ನ ಕೈಲಿ ಹೇಳೋದಾಗಲ್ ಬಿಡ್ರಿ 6 ಗಂಟೆಗೆ ಕೇಳಂದ್ರೆ ಒಬ್ಬೇ ಅಮ್ಮ 6 ಗಂಟೆಗೆ ಎದ್ದಿಯಾ ಮಾಡ್ಲಿ ಆಕಿಗೆ ಕೆಲಸಕ್ಕಿಗೆ ಕೌಕ ಮಾಡಿ ಬಿಡಿಸ್ತೇಕಿ ನೀನು ನಾನೇ ನನ್ನ ಪಾಡಿನ ಹೋಗಿರ್ತಿದ್ದೆ ಏನ ಕೌಕ ಅಂದಿ ನೀನು ಅರ್ಥ ಬಿಟ್ಟಾಳಕ್ಕೆ ಏನೇನು ಹೆಣ ಎತ್ಲಿ ಮತ್ತೆ ಹೋತೋತು ನಾನೇನಂದನ್ಲಿ ಆಕಿಗೆ ಏನು ಅಂದಿಲ್ಲ ಆಕಿ ಉಸಾಬರಿ ತೆಗ್ದಿಲ್ಲ ಮತ್ತೆ ಹಂಗ ಬಿಟ್ಲೇನ ಮಾರಾಯ ಆತಾಗ ಈಗಿನ ಕೆಲಸಗಾರ ಅದಾರಲ್ಲ ಅವ್ರು ಏನಾರ ಮಾಡ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಏನಾರ ಒಂದೀಟು ನೀ ನೋಡುವ ಹಿಂಗ್ ಮಾಡಕತ್ತಿ ಅರಿಗ್ ಚೊಚ್ಚಗಿಲ್ ಬಾಂಡೆ ಚೊಚ್ಚಗಿಲ್ಲ ಕರೆಕ್ಟ್ ಟೈಮಿಗೆ ಬಾ ಏನಾರ ಪಿಟಕ್ಕಂದ್ವಿ ಅಂದ್ರೆ ಆಯ್ತು ಬಿಟ್ಟು ಅಂತಾರ ಅವ್ರಿಗೇನು 108 ಮನೆ ಸಿಗ್ತಾವ ನಮಗೆ ಸಿಗುವುದಿಲ್ಲ ಕೆಲಸಗಾರರು ಗೊತ್ತು ಈಗ ನೋಡು ಅವಶ್ಯಕತೆ ಐತಿ ಒಬ್ಬೇಕಿ ಪತ್ತೆ ಹತ್ತುವಳ್ಳ ಹುಡುಕೊಂಬ ಅಂತ ಹೇಳಿ ನೀ ಅಲ್ಕಟ್ ಬಾಡ್ಯಾಗ ಯಾವಾಗ ಹುಡುಕ್ತಾನ ಗೊತ್ತಿಲ್ಲ ಈಗ ಏನು ಮಾಡ್ಬೇಕು ಅಲ್ಲಿ ಮಟಾರ ಎದ್ದು ಒಂಚೂರು ನೀ ಮಾಡ್ಬೇಕ ನನಗೆ ಆಸರ ಆಗ್ಬೇಕಾ ಈಗ ನೋಡಿ ಟೈಮ್ 9 ಗಂಟೆ ಆಯ್ತು ನೀರು ಕಾಸ್ಕೊಳಕತ್ತೇನೆ ಅಂತಿ ಜಳಕ ಕಮಾಂಡ್ ನೆಟ್ಗೆ ತಿನ್ನ ಅಷ್ಟ ತಿಂದು ಈಗ ನೀರು ಕುಡ್ದು ಹೊಂಟತಿ ಸಾಲಿಗೆ ನೀನು ಇದು ಬ್ಯಾಂಕಿಗೆ ನಾನೇನು ಮಾಡ್ಬೇಕು ಇಲ್ಲಿ ಮುಂದೆ ಕೆಲಸನ ಎಮ್ಮ ತಿಂಗಳ ತಂದು ಕೊಡಂಗಿಲ್ಲ ನ ಪಗಾರನ ಬೇಸಿದೀವ ನೀನು ನಾನು ಕೆಲಸ ಮಾಡಕ್ ಹೋಗಕ್ಕೆ ಮನೆ ಮಾಡಕ್ಕಾಗಲ್ಲ ಬೇಕಾ ಸಂಜೆಗೆ ಬಂದು ಆತ ನಿಮ್ಮ ಕಾಟಕ್ಕಲ್ಲ ಒಂದಿಷ್ಟು ಅರ್ಬಿ ಒಗದಾಕ್ತೇನೆ ಸಂಜೆ ಕಿಡ ನೀ ಎಷ್ಟು ಅರಿಬದ ತೋರ್ಸಿಡ ಅಷ್ಟು ಬಂದು ಒಗದಾಕ್ತೇನೆ ನನಗೆ ಮಾತ್ರ ಬೇರೆ ಏನು ಬೆಳಗ್ಗೆ ಕೆಲಸ ಹೇಳ್ಬೇಡ ಅಯ್ಯೋ ನನ್ನ ಹಣೆ ಬಾರ ಏನಂತ ತಂದು ಜೋಡಾಕೊಂಡೆ ಏನು ನನ್ನ ತಗ ಯಮ್ಮ ಶಾಂತಕ್ಕೆ ಹಿಂಗಿದ್ರು ಖಾಲಿ ಮನ್ಯಾಗ ಇರ್ತಾಳ ಆಮೇಲೆ ಒಂಚೂರು ಮಾತಾಡ್ಕೊಂತ ಆಕಿ ಒಂದು ಫೋನ್ ಹಚ್ಚೊಂದು ಈಟ್ ಬಾರವ ಅನ್ನ ಬರ್ತಾಳೆ ಏನು ಅಂತೇಳಿ ಒಂದು ಈಟ್ ಇವ್ 4 ಬಾಂಡೆ ತಿಕ್ಕ ಒಂದು ಈಟ್ ಅಡುಗೆ ಮಾಡ್ಕೊಡ 4 ರೊಟ್ಟಿ ಬಡ್ಕೊಡ ಅಂತ ಕೇಳ ಆಕಿ ಒಳ್ಳೆ ನಂಗೆ ಎಲ್ಲ ಮಾಡ್ಕೊಡ್ತಾಳೆ ಒಂದು ಈಟ್ ಕರಿ ನೀನು ಬರ್ತಾಳ 4 ರೊಟ್ಟಿ ಮಾಡ್ಕೊಡ ಅಂತೇಳಿ ಒಂದು 2 ದಿನಕ್ಕೆ ಆಗುವಷ್ಟು ರೊಟ್ಟಿ ಬಡಿಸ್ಕೊಂಬಿಡ ಹಂಗೆ ಮಾಡು ತಣ್ಣ ಕುಂದ್ರೆ ಸಾಕು ಕರೆದು ಗುಟ್ಲೆ ಬರ್ತಾಳಂತ ಆಕಿ ಈಗ ಮೊದ್ಲು ನಂಗೆ ಅಲ್ಲಿ ತಗೋರವ ಸುದ್ದಿ ಎದ್ದಿರೋದು ನಿನಗೆ ಗೊತ್ತಿರೋಕಿಲ್ ಕಾಣ್ತತಿ ಆಕಿನೂ ಈಗ ಹೊಸದೊಂದು ಎಂಥದ ಬಿಸ್ನೆಸ್ ಚಾಲು ಮಾಡಕತ್ತಾಳಂತ ಗೊತ್ತನ ಬಿಸ್ನೆಸ್ಸಾ ಏನು ಏನು ಇಂಥವು ಕೇಳು ಏನಂತ ಅಲ್ಲಿ ಅದೇನೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತೀನಿ ಅನ್ನಕತ್ತಾಳಂತ ಗೊತ್ತನ ಪಾಪ ಮಾಡ್ಬಾಳಕ್ ಬಿಡು ಹೋಲಿ ನಿನ್ನಂಗಂತರೂ ಅಲ್ಲ ಮನೆ ಕೆಲಸ ಮಾಡ್ಕೊಂಡು ಜೊತೆಗೆ ಇಂಥದ್ದು ಮಾಡ್ತೀನಿ ಅಂತಾಳ ಆಕಿ ತಿಳುವಳಿಕೆ ಎಷ್ಟು ಚಲೋ ಐತಿ ನಿನಗೇನು ಗೊತ್ತೈತಿ ಏನ ಶಾಣೆ ಐತದ ಹುಡುಗಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯ ಯಪ್ಪ ಕೆಮ್ಮೆ ಬರಾಕತ್ತ ನನಗಂತರು ಈಕೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ನನ್ನ ಮಗ ತಗೊಂತಾನದನ್ನ ಅಲ್ಲ ಈಗೆಲ್ಲ ಎಂತ ಬೇಕಂತ ಮಸ್ತ್ ಊಟ ಮಾಡ್ತಾರ ಈಕೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತ ಅಂದ್ಬಿಟ್ರೆ ತಗೊಂಡ್ಬಿಡ್ತಾರನ ಮಾಡ್ಲಿ ಲಾಸ್ ಆಕೈತಲ್ಲ ಅವಾಗ ಗೊತ್ತಾಕೈತೆ ಅಲ್ಲ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಂತ ಅಲ್ಲ ಈಗ ಎಲ್ಲರೂ ಮಾಲ್ಗೆ ಹೋಗ್ತಾರಲ್ಲ ಅಲ್ಲೆಲ್ಲ ಎಂತೆಂಥ ಮಸ್ತ್ ಬೆಳಕನಿಷ್ಕೆ ಪ್ರತಿಯೊಂದು ಇರ್ತೈತಿ ಈಗಂತರೂ ಅಲ್ಲಿ ತಗೊಂಡಾರ ಬರ್ತಾರ ಅದು ಅಲ್ಲಿಂದ ಬಿಟ್ಟು ಈ ಹಳ್ಳಿಗೆ ಈ ಕೊಂತ್ಯಾಗ ಬಂದು ನನ್ನ ಮಗ ತಗೋಬೇಕು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ಲಿ ಏನೇನು ಮಾಡ್ತಾಳೆ ಮಾಡ್ಲಿ ಇಕ್ಕಿನ ನಂಬಿ ಏನಾರ ಆಕಿ ಗಂಡು ಬಂಡವಾಳ ಹಾಕಿದ್ರೆ ಕೈಗೆ ಟಿಪ್ ತೆಂಗಿನಕಾಯಿ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಕತಿ ಅದಕ್ಕೆ ಹೇಳೋದು 4 ಅಕ್ಷರ ಓದ್ಬೇಕಂತೇಳಿ ಅಲ್ಲ ಎಷ್ಟು ಮರ್ಯಾದೆ ಗೇಡಿ ಮಾಡಿದ್ಲಲ್ಲಿಕ್ಕೆ ಆ ಹುಡುಗಿನ ಪಾಪ
ಈಕಿಗೇನು ನೆಟ್ಟಗೊಂದು ಏನೂ ಬರಲ್ಲ. ಆ ಹುಡುಗಿಗೆ ಮಾತಾಡಿದ್ಲಲ್ಲ ಈಕಿ. ದೇವ್ರು ಒಳ್ಳೇದು ಮಾಡ್ಲಿಕ್ಕಿಗೆ. ಅವಾಗ ಗೊತ್ತಾಕತಿ ಹಡಿಬಿಟ್ಟಿಗೆ. ಹೊರಗೆ ಹೋಗಿ ದುಡಿದ್ರೆ ಓದಿದ್ರೆ ಏನು ದುಡಿತಾರಲ್ಲ ಅದೇ ದೊಡ್ಡ ಗ್ರೇಟ್ ಅಂತ ತಿಳ್ಕೊಂಬಿಟ್ಟಾಳ. ಗೊತ್ತಾಕತಿ ಬಣ್ಣ. ಇಲ್ಲೋಡ ನಿಮ್ಮ ಅತ್ತಿಗೆ ಅದೇ ಹೇಳಿದ್ನಲ್ಲ ನಿಂಗೆ, ಆಕಿ ಶಾಂತವನ್ ಕೂಟ್ ಸೇರ್ಕೊಂಡು ಮಾಡ್ತೀನಿ ಅಂತ ಒಪ್ಕೊಂಡಾಳ. ಅದಕ್ಕೆಲ್ಲ ಮಂದಿ ಬೇಕು ಬಂಡವಾಳ ಹಾಕಿ ಕೊಡೋರು ಬೇಕು. ಈಗ ಶಾಂತಕಾರ ಗಂಡನ ಜೊತೆ ರೊಕ್ಕ ಐತಿ, ಅವ್ರು ಬಂಡವಾಳ ಹಾಕಿ ಕೊಡ್ತಾರ, ಮಾಡ್ತಾರೆ ಇವ್ರು. ಆಮೇಲೆ ಮಂದಿ ಅದಾರ, ಗೆಳತಿಯರು ಅದಾರ ಅಲ್ಲಿ ಆಜು ಬಾಜು ಮಾಡ್ತಾರೆ. ನಮ್ದು ಹಂಗಾಕತ್ತೇನು ಬೇ ಹೇಳಿ ನಾನು ನೋಡೋಣ. ಹೌದು ಅದಾಗಲ್ಲ. ಈಗ ಅಂದಂಗೆ ಏನಾಯ್ತು ಬಾಯಿ ಮುಚ್ಕೊಂಡದ ನಿನ್ನ ಗಂಡ ಏನಾರ ಜಗಳ ಮಾಡ್ತಾನೆ ಹೊಳ್ಳೊಳ್ಳಿ ಮಾಡ್ತಾನೆ. ಇವ ಜಗಳ ಆಮೇಲೆ ಸುಮ್ಮನೆ ಇರ್ತಾನೆ, ಜಗಳ ಮಾಡ್ತಾನೆ. ಹೊರಗೋಗಿ ಮಕ್ಕು ಅನ್ನೋದು ಕಿರಿಕಿರಿ ಮಾಡೋದು ಒದ್ರಾಡೋದು ಮಾಡ್ತಾನೆ. ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇ ಬೆಕ್ಕದ ಅನ್ಕೋಗಿ ನಾ ಇರೋದ ಹಿಂಗೆ ನೋಡಂತೀನಿ. ಮೊದಲು ತಲೆ ಕೆಡಿಸ್ಕೊಂತಿದ್ದೆ, ಬೇಜಾರು ಮಾಡ್ಕೊತಿದ್ದೆ. ಈಗ ಸುಮ್ಮನೆ ಆಗ್ಬಿಟ್ಟಿನಿ ಈಗ. ಯಾಕಂದ್ರೆ ಯಾವ ದಿನ ಸೇರ್ ಗೆಳರ್ ಯಾರು ಬಿ ಹೌದಿಲ್ಲ. ಈ ಮನುಷ್ಯ ಬದಲಾಗೋದಿಲ್ಲ ಅಂತ ಗೊತ್ತಾದ್ಮೇಲೆ ನಾವು ಅದ್ರ ತಕ್ಕಂಗೆ ನಾವೇ ಚೇಂಜ್ ಆಗ್ಬಿಡ್ಬೇಕು. ಅದೇನೋ ಸರಿ. ಆದರೂ ಪಾಪ ನಿಂಗೆ ನೆಮ್ಮದಿ ಅನ್ನೋದೇ ಇಲ್ಲ ನವ. ಎಲ್ಲಿರ್ತೈತವ ನೆಮ್ಮದಿ ಯುವಕರ ಕೈಯಾಗ. ಇವ ನನ್ನ ಮಗ ಮದಿ ಮಾಡ್ಕೊಳ್ಳೋ ಅವಸರಕ್ಕೆ ನಿನ್ನ ಚಂದ ವಿಚಾರಿಸ್ಲಾರ್ದ ಅಂತ ಮನೆಗೆ ಕೊಟ್ಬಿಟ್ನಲ್ಲೇ. ಹೋಲ್ ಬಿಡವ, ನನ್ನ ಹಣೆ ಬರೋಣ ಹಿಂಗೈತಿ ಪಾಪ. ಅವಂಗರ ಯಾಕಂತಿ ಅವನು ವಿಚಾರಿಸೇನಿಲ್ಲ. ಇವ್ರದ್ದು ಒಳಗಿರೋ ಸಾಲ ಅವಂಗರ ಏನು ಗೊತ್ತು. ಇವ್ರಿಗೇನು ಕುಡಿಯೋ ಚಟ ಇಲ್ಲ ಬಿಡು. ಮತ್ತು ಕೆಲಸ ಇದ್ದಿದ್ದು ಕರೆ ಐತಿ, ಮನೆ ಇದ್ದಿದ್ದು ಕರೆ ಐತಿ. ಅದನ್ನೇ ವಿಚಾರಿಸಿ ಕೊಟ್ಟ ನಾವು ಅಷ್ಟೇ. ಮತ್ತು ಇದು ಹುಡುಗ ಚಲೋ ಅದನ್ನ ನೋಡಾಕು ಅಂತೇಳಿ. ಆದರೆ ಇವ್ರು ಮುಕ್ಕಳರೆ ಇಷ್ಟು ಆಟ ರಮ್ಮಿ ಆಡಿ ಸಾಲ ಮಾಡ್ಕೊಂಡಾರಂತ ಅವ್ಗೆ ಹೆಂಗೆ ಗೊತ್ತಾಗಬೇಕು. ಮದುವೆಯಾಗಿ ಇಲ್ಲಿ ಬಂದು ತಿಂಗಳಾನ್ಗಟ್ಲೆ ಇದ್ರೆ ನನಗೆ ಗೊತ್ತಿಲ್ಲ. ಮೊನ್ನೆ ತಾವಾಗೆ ಬಾಯಿ ಬಿಟ್ಟಿದ್ದಕ್ಕೆ ಗೊತ್ತಾತು. ಇಲ್ಲ ಅಂದ್ರೆ ಎಲ್ಲಿ ಗೊತ್ತಾಕಿತ್ತು ಹೇಳಿ ನಾನು ನೋಡೋಣ. ಅಯ್ಯೋ ಪಾಪ ಅವನ್ಯಾಗ ಯಾಕೆ ಚಿರಾಡ್ತೀವ ಅಣ್ಣನ್ಯಾಗ. ಸುಮ್ಮನೆ ಮತ್ತೆ ಹಿಂಗೆ ಮಾತಾಡೇ ಮತ್ತೆ ಕೆಟ್ಟಕ್ಕಿ ನೋಡ ಅವಂಗ. ನೀ ಅಂತೀವ ಹೆತ್ತು ಕಳ್ಳ ಬಡ್ದಾಡ್ತತಿ. ರಾಣಿಗತೆ ಇದ್ದ ಮಗಳು ಅಲ್ಲಿ ಹೋಗಿ ಇನ್ನೊಬ್ರ ಕೈಯಾಗ ಸಿಕ್ಕೊಂಡಾಳ ಅಂತಂದ್ರೆ ಆಕಿ ನೋಡು ಅವ್ರ ಚಿಗವನ ಕೈಯಾಗ ಕೂಳ್ತಿನ್ನಕ್ಕೂ ತ್ರಾಸ ಅನ್ಭವಿಸ್ತಿದ್ಲು. ಅಂತೇಕಿ ಇಲ್ಲಿ ಬಂದು ರಾಣಿಗತೆ ಆಗ್ಯಾಳೀಗ. ಏನು ಗಂಡನು ಹೇಳ್ದಂಗೆ ಕೇಳ್ತಾನ. ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಕಿದ ಕೈ ಆಕಿದ ಬಾಯಿ ಅಡುಗೆ ಮನೆ ಬೇಕಾದ ಮಾಡ್ತಾಳ, ಬೇಡದ್ದು ತಿಂತಾಳ. ಏನು ಇಷ್ಟ ಬಂದಂಗೆ ಅದ ನೋಡು. ಹೋಗ್ಲಿ ಬಿಡವ ಹೋಲತ್ತಾಗ. ಅದನ್ನೆಲ್ಲ ನೀ ಯಾಕೆ ತಲೆ ಕೆಡಿಸ್ಕೊತಿ. ಈಗ ನಿನ್ನ ಐಕ್ ನೋಡ್ಕೋತಾಳೆಲ್ಲ ಹೋಲತ್ತಾಗ. ನನ್ನ ಹಣೆ ಬಾರಿ ಹಿಂಗೈತಿ. ಸುಮ್ಮನೆ ಯಾರಿಗಾರ ಅಂದ್ರೆ ಏನು ಬರ್ತತೆ. ಸರಿ ಇಡ್ಲಿ ಹಂಗಾರ ನಾ ಫೋನ್ ನನ್ನ ಕೆಲಸದವ ಇನ್ನು ಹೊರಗೆ. ತೋರ್ವ ಇಡ್ತೀನಿ ಹಂಗಾರ ಪುರ್ಸತ್ ಸಿಕ್ಕಾಗ ಹಚ್ಚು. ಸುಮತಿ ಏನ್ರಿ ಬಂದೆ. ಕೊನೆಗದೇನ? ಕೊನೆಗದಿನ ಬಂದೆ. ನಾನ ಬಂತುಕೋ. ಹೊರಗಿಂದ ಬರ್ತೀರಿ, ಸ್ವಲ್ಪ ನಕ್ಕೊಂತ ಬರೋದು ಕಲೀರಿ. ಮಾರಿ ಅನ್ನೋದು ಇಂಥದ್ದು ಮಾಡ್ಕೊಂಡಲ್ಲ. ಆತ ಅದು ಬಿಡು. ಸುಮತಿ ಒಂದು ಕೆಲಸ ನೋಡೀನಿ, ಚಲೋ ಐತಿ ಪಗಾರನು. ಓಕೆಯಾ? ನೀ ಎಷ್ಟೋ ಓದೇನಂದಿದ್ದಲ್ಲ. ಯಾಕಂತ ಕೇಳಾತೀನಿ. ಹೇಳಿ. ಸೆಕೆಂಡ್ ಇಯರ್ ಆಗಿತ್ತು. ಮತ್ತೆ ಕಂಪ್ಯೂಟರ್ ಕಲ್ತೇನಂದಿದ್ದಿ. ನಿಂಗೆ ಬಿಲ್ಲಿಂಗ್ ಹಾಕಕ್ ಬರ್ತತಲ್ಲ ಹಂಗಾರ? ಬರ್ತತಿ. ಅಲ್ಲ ಇನ್ನೊಂಚೂರು ಕಲ್ತ್ರು ಬರ್ತತಿ. ಅಲ್ಲಿ ಹೋಗಿಂದ ಅವರು ಕಲಿಸ್ತಾರಲ್ಲ. ಅದನ್ನ ನೋಡಿ ನೀವು ಹೋಗು. ಅಲ್ರಿ ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ನಾನು ಮನ್ಯಾಗೂ ಮಾಡ್ಕೊಂಡು ಯಾವಾಗ ಹೋಗ್ಲಿ ಏನ್ ತಾನ. ಈಗ ನಾನು ಕೆಲ್ಸಕ್ಕೆ ಹೋಗೋದು ಅವಶ್ಯಕತೆ ಐತನ? ಅಲ್ಲಿ ಕೆಲ್ಸಕ್ಕೆ ಹೋಗೋದು ಅವಶ್ಯಕತೆ ಐತಿನ ಅಂತೀಯಲ್ಲ. ಮುಕ್ಕಳರೆ ಸಾಲ ಮಾಡ್ಕೊಂಡಿನಿ. ಈಗ ಯಾರು ನೋಡ್ತಾರ ಮತ್ ನಂಗೆ ಸಾಲ? ಈಗ ನೀನಲ್ಲ ಒಂದ್ ಸ್ವಲ್ಪ ನನಗೆ ನಿನ್ ರೊಕ್ಕ ಬಂದ್ರೆ ಮನಿ ನಡೆಸ್ತಿ. ನಂದ್ರಾಗ ನಾ ಸಾಲ ಹರ್ಕೋತೀನಿ. ಜೀವನದಾಗ ಇನ್ನೊಮ್ಮೆ ಯಾವತ್ತು ಇಂಥವ್ ಆಟ ಆಡಕ್ ಹೋಗುದಿಲ್ಲ, ಸಾಲ ಮಾಡ್ಕೊಳಕ್ಕೂ ಹೋಗುದಿಲ್ಲ. ಇದು ಒಂದ್ಸಲ ನನ್ನ ಕೈ ಹಿಡಿ. ಹಂಗ ಇಲ್ಲ ಅಂತ ಅನ್ಬೇಡ. ಅರ್ಥ ಮಾಡ್ಕೊ. 1-2 ವರ್ಷ ದುಡಿ. ಅದಾದ್ಮೇಲೆ ದುಡಿಯಾಕ ಹೋಗ್ಬೇಡ. ನನಗೆ ಬರೋ ಪಗಾರದಾಗ ನಮ್ಮ 3 ಮಂದಿ ಜೀವನ ಆರಾಮ್ ನಡೀತೈತಿ. ಅದಕ್ಕೆ ಈ ಮನಿ ಒತ್ತಿ ಹಾಕಕ್ಕೆ ಹೇಳೇನಿ. ನೋಡಾಕ್ ಬರ್ತೇನೆ ಅಂತ ಹೇಳ್ಯಾರ ಸಂಜೆ ಮುಂದೆ. ಮನಿ ನೋಡಾಕ್ ಬಂದ್ರಂದ್ರೆ 10 ಲಕ್ಷದ ಮಟ್ಟ ಹೇಳೇನಿ ನಾ ಒತ್ತಿ. ಹೆಂಗೆ ನಮ್ದೇನು ಹುಬ್ಬಳ್ಳಿ ಪೇಟೆಂದು ಮನಿನೂ ಅಡ್ಡಿ ಇಲ್ಲ, ಒಂದು ತಕ್ಕ ಮಟ್ಟಿಗೆ ಐತಿ, ಕೊಡ್ತೇನೆ ಅಂತ ಹೇಳ್ಯಾರ. ಮನಿ ನೋಡ್ತಾರಂತ. ಮನ್ಸಿಗೆ ಬಂದ್ರೆ ಹಾಕೊಳ್ಳೋರು ಅಂತವ್ರು ಒತ್ತಿ, ಇಲ್ಲಾಂದ್ರೆ ಇಲ್ಲಂತ. ಅದಕ್ಕೆ ಮತ್ತೆ ಮನಿ ಬ್ಯಾಂಕಿನ ಸಾಲ ಪಾಲ ಅದಾವ ಮನಿ ಮೇಲೆ ಎಲ್ಲ ಚೆಕ್ ಮಾಡಿಸ್ತೇನೆ ಅಂದ್ರೆ ಮಾಡ್ಕೋರಿ ಅಂತ ಹೇಳೇನಿ. ಯಾಕಂದ್ರೆ ಮನಿ ಮ್ಯಾಗ ಯಾವ ಸಾಲನೂ ಇಲ್ಲ. ಹಾಗಾಗಿ ನಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೋಡ್ಕೋರಿ ಅಂತೂ ಹೇಳೇನಿ. ಅಲ್ಲ ನೀವೇನ್ ಮನಿ ಮಾರಾಕತ್ತೀರ ಒತ್ತಿ ಹಾಕಕತ್ತೀರ? ನಮ್ಮ ಮನಿ ಮೇಲೆ ಸಾಲ ಇದ್ದಿದ್ದು ಬಿಟ್ಟಿದ್ದವ್ರ ಯಾಕೆ ನೋಡ್ಬೇಕು? ಹಂಗಲ್ಲದ. ಈಗ ಬ್ಯಾಂಕಿನ ಲೋನು ಗೀನು ಇತ್ತಂದ್ರೆ ವಿಚಾರಿಸ್ಬೇಕಾಕತಿ. ಯಾಕಂದ್ರೆ ಇವರು ಕಂಡಾಬಿಟ್ಟು ರೊಕ್ಕ ಕೊಟ್ಟು ಒತ್ತಿ ಹಾಕೊಂಡಿರ್ತಾರ. ಅವಾಗ ಬ್ಯಾಂಕಿನ ಲೋನ್ ಕಟ್ಲಾರ್ದ ಸಾಲಕ್ಕೆ ಅವರು ಬ್ಯಾಂಕಿನವ್ರು ಬಂದು ಚಾವಿ ಹಾಕೊಂಡು ಹೋಗ್ಬಿಡ್ತಾರೆ. ಇವ್ರ ರೊಕ್ಕ ಇವ್ರು ಕದ್ಕೊಂಡು ಇವ್ರ ಪಾಡಿಗೆ ಇವ್ರ ರೊಕ್ಕ ಇವ್ರ ಮಕ್ಳು ಬಿಡ್ದ ಹಾಕೊಂಡು ಇವ್ರು ಕುಂತು ಬಿಡ್ತಾರೆ. ಅವಾಗ ಏನಾಕೈತಿ ಅಂತಂದ್ರೆ ರೊಕ್ಕ ಯಾರ ಹತ್ರ ಕೇಳ್ಬೇಕು? ಅವ್ರು ಇವರು ಮನಿ ಓನರು ಹೊಳೆ ಕೊಡೋದಿಲ್ಲ, ಬ್ಯಾಂಕಿನವರು ಚಾವಿ ಹಾಕೊಂಡು ಹೋಗಿರ್ತಾರ. ರೊಕ್ಕ ಸಿಕ್ಕೊಂಡಿರ್ತೈತಿ. ಹಿಂಗಾಗ್ಬಿಡ್ತೈತಿ. ಹಂಗಾಗಿ ಏನ್ ಮಾಡ್ತಾರಂದ್ರೆ ಎಲ್ಲಾ ವಿಚಾರಿಸಿನೇ ಮೊದ್ಲೆಲ್ಲ ಈಗ ಮನಿ ಒತ್ತಿ ಹಾಕೋತಾರ. ಗೊತ್ತನ? ಆಮೇಲೆ ಮನಿ ಬೀಳುವಂಗಾಯ್ತು ಚಲೋ ಐತು ಇಲ್ಲೋ ಎಲ್ಲ ವಿಚಾರಿಸ್ಕೋಬೇಕಲ್ಲ ಅವ್ರು. ಅದಕ್ಕೆ ಅಲ್ಲ ಆದ್ರೂ ಇಷ್ಟು ಚಲೋ ಮನಿನ ಅದು ನಾನು ಮದುವೆಯಾಗಿ ಬಂದಿರೋ ಮನಿ ಈಗ ಬಿಟ್ಕೊಟ್ಟು ಹೋಗೋದು ಅಂದ್ರೆ ಬೇರೆ ಮನಿ ಒಳಗಿರ್ಬೇಕಾ? ಏನ್ ಮಾಡಕ್ಕಾಗತ್ತೆ ಹೇಳಿ? ಇದನ್ನ ಹಾಕಬೇಕ. ಈಗ ಸಾಲ ಮುಕ್ಕುಳರೆ ಮಾಡ್ಕೊಂಡ್ಬಿಟ್ಟೇನಿ. ಈಗ ಅಷ್ಟು ಸಾಲ ತೀರ್ಸಕ್ ನನ್ನ ಕೈಲಿ ಆಗುದಿಲ್ಲ. ಈಗ ಸದ್ಯದ ಮಟ್ಟಿಗೆ ಬಡ್ಡಿ ಬೆಳ್ಕೊಂತ ಹೋಗ್ತಾ ಇರ್ತೈತಿ. ನನಗಿದೊಂದು ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಕಾಣವಲ್ತು ಕಣ್ಣಿಗೆ. ಏನು ಮಾಡಲಿ? ಅದಕ್ಕೆ ನೀನು ಒಟ್ಟು ಕೆಲ್ಸಕ್ಕೆ ಹೋದೆ ಅಂದ್ರೆ ನನಗೆ ಒಟ್ಟು ಸಹಾಯ ಆಕತಿ. ಅದಕ್ಕೆ ಏನು ಇದೊಂದ್ಸಲ ಹಿಂಗಾಗೈತಿ. ನೀನು ಯಾವತ್ತೂ ಸಾಲಾಗಿಲ್ಲ ಮಾಡ್ಕೊಳ್ಳೋದಿಲ್ಲ ನಾನು. ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ವಲ್ತಾಗ. ಅದಕ್ಕೆ ಏನು ಆಯ್ತು ತಗೋರಿ.
ಬಾಡಿಗೆ ಮನೆ ನೀವೇ ಹುಡುಕ್ರಿ. ನನಗಿಲ್ಲಿ ಎಲ್ಲಿ ಗೊತ್ತಾಗೋದಿಲ್ಲ, ನಾ ಹೋಗೋದೂ ಇಲ್ಲ ಯಾರ ಮನೆಯ ಕಡೆನೂ. ಮನೆ ಐತ್ಯಾ ಬಾಡಿಗೆ ಮನೆ ಐತ್ಯಾ ಅಂತ ಕೇಳ್ಕೊಂತ. ಹಂಗಂದ್ರೆ ಹೆಂಗ ನಾ ಕೆಲ್ಸಕ್ಕೆ ಹೋಗಿರ್ತೇನೆ, ನೀನು ಅವ್ವ ಇಬ್ರು ಹೋಗ್ರಿ, ಬಾಡಿಗೆ ಮನೆ ಅದಾವ ಅಂತೇಳಿ ಕೇಳಿ ವಿಚಾರಿಸಿ ಇದು ಮಾಡ್ರಿ. ಏನು ಹೋರಿ, ನೀವು ಹೋಗ್ರಿ. ಅಯ್ಯೋ ದೇವ್ರೆ, ಆಯ್ತು